ಈಗ ಬೆಳಕಿಗೆ ಬಂದಿದೆ. 2 ತಿಂಗಳಾಯಿತು ಆ ರಸ್ತೆಗೆ ಒಂದು ಸ್ಲ್ಯಾಬ್ ಹಾಕಿ 2 ತಿಂಗಳಿಗೆ ಇಡೀ ರಸ್ತೆಯ ಸ್ಲ್ಯಾಬ್ ಕಿತ್ತು ಬಂದಿದೆ. ಅವೆನ್ಯೂ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ನಡೆದಿರೋದು. ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದಾರೆ. ಆ ಸ್ಲ್ಯಾಬ್ 2 ತಿಂಗಳ ಒಳಗೆ ಕಿತ್ತು ಬಂದಿದೆ. ಆ ಮುರಿದು ಹೋಗಿರುವಂಥ ಸ್ಲ್ಯಾಬ್ನಿಂದಾಗಿ ನೂರಾರು ಸಮಸ್ಯೆಗಳಾಗ್ತಾ ಇದೆ. ಅಲ್ಲೇ ಒಂದು ಬಹಳ ದೊಡ್ಡದಾದಂಥ ಗುಂಡಿ ಕೂಡ ನಿರ್ಮಾಣ ಆಗಿದೆ. ಆ ಗುಂಡಿಯಿಂದ ನಿತ್ಯ ಬೈಕ್ ಸವಾರರಿಗೆ ನರಕ ಯಾತನೆ. ಅಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗಬೇಕು ಅಂತಂದರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಬಹಳ ಇದೆ. ಅವೆನ್ಯೂ ರಸ್ತೆಯಲ್ಲಿ ಸಾರ್ವಜನಿಕರ ಜೀವವನ್ನು ತೆಗಿಲಿಕ್ಕೆ ಅಂತ ಹೇಳಿ ಬೃಹತ್ ಗುಂಡಿಯೊಂದು ಬಿದ್ದಿದೆ. ಏನೋ ರಸ್ತೆಗೆ ಹಾಕಿರುವಂತಹ ಸ್ಲ್ಯಾಬ್ ಕುಸಿದಿರುವಂಥದ್ದು. ಈ ಒಂದು ಕುಸಿದ ಸ್ಲ್ಯಾಬಿನಿಂದಾಗಿ ದಿನನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಅವೆನ್ಯೂ ರಸ್ತೆಯಲ್ಲಿರುವಂಥ ಈ ಒಂದು ಸ್ಲ್ಯಾಬ್ ಏನಿದೆ, ಈ ಒಂದು ಸ್ಲ್ಯಾಬ್ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ಅದಕ್ಕೆ ಅಡ್ಡಲಾಗಿ ಯಾವುದೇ ರೀತಿಯಾಗಿ ವಾಹನ ಸವಾರರು ಬೀಳಬಾರ್ದು ಅಂತ ಹೇಳಿ ಕೋಲುಗಳನ್ನು ಜೋಡಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಈ ಸ್ಲ್ಯಾಬ್ನ ಕ್ವಾಲಿಟಿಯನ್ನು ನೋಡ್ತಾ ಇರ್ಬೋದು, ಕಿತ್ತು ಬರ್ತಾ ಇದೆ, ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಕೈಯಲ್ಲಿ ಬಲವಾಗಿ ತೆಗೆದ್ರೆ, ಕೈಯಲ್ಲಿ ನಿಧಾನವಾಗಿ ಕೈಯಲ್ಲಿ ತೆಗೆದ್ರೆ ಕೂಡ ಆ ಸ್ಲ್ಯಾಬ್ ಬರ್ತಾ ಇದೆ ನೋಡಿ. ಈ ರೀತಿಯಾದಂತಹ ಲೋ ಕ್ವಾಲಿಟಿ ಸ್ಲ್ಯಾಬ್ಗಳನ್ನು ಅಳವಡಿಕೆ ಮಾಡಿರೋದ್ರಿಂದಾಗಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ಈ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಲ್ಯಾಬ್ ಕುಸಿದು ಹೋಗಿದೆ. ಮತ್ತು ಈಗಾಗಲೇ ಈ ಒಂದು ಸ್ಲ್ಯಾಬ್ ಏನಿದೆ, ಈ ಸ್ಲ್ಯಾಬ್ನಿಂದಾಗಿ ಅನೇಕ ಸವಾರರು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಅಂತ ಹೇಳಿದರೆ ಏಕಾಏಕಿಯಾಗಿ ಗುಂಡಿ ಗೊತ್ತಾಗೋದಿಲ್ಲ. ಇದರಿಂದಾಗಿ ವಾಹನ ಸವಾರರು ಕೆಳಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಒಂದಿಷ್ಟು ಸವಾರರಿಗೆ ಗಾಯಗಳು ಕೂಡ ಆಗಿದೆ. ಅದೆಷ್ಟೇ ಬಾರಿ ಕೂಡ GBA ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು ಕೂಡ ಅದನ್ನು ಸರಿ ಮಾಡುವಂತಹ ಕೆಲಸವನ್ನು ಯಾವುದೇ ರೀತಿಯಲ್ಲಿ ಕೂಡ GBA ಅಧಿಕಾರಿಗಳು ಮಾಡಿಲ್ಲ. ಸ್ಲ್ಯಾಬ್ಗಳನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಪ್ರಮುಖವಾಗಿ ಲೋ ಕ್ವಾಲಿಟಿ ಸ್ಲ್ಯಾಬ್ ಏನಿದೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಲ್ಯಾಬ್ನ ಕ್ವಾಲಿಟಿಯನ್ನು ಗಮನಿಸಿದ್ರೆ ಈ ಒಂದು ಸ್ಲ್ಯಾಬ್ನಲ್ಲಿ ಏನೂ ಇಲ್ಲ. ಪ್ರಮುಖವಾಗಿ ಕೆಳಭಾಗದಲ್ಲಿ ಒಂದಿಷ್ಟು ಜಲ್ಲಿಕಲ್ಲುಗಳನ್ನು ಹಾಕಲಾಗಿದೆ, ಅದಕ್ಕೆ ಸರಿಯಾದ ಮಿಶ್ರಣ ಆಗಿಲ್ಲ. ಮತ್ತು ಮೇಲ್ಭಾಗದಲ್ಲಿ ಒಂದು ರಟ್ಟು ಮಾದರಿಯ ಕವರನ್ನು ಹಾಕಲಾಗಿದೆ. ಆ ಒಂದು ರಟ್ಟು ಮಾದರಿಯ ಕವರ್ನಿಂದಾಗೇ ಈ ಒಂದು ಸ್ಲ್ಯಾಬ್ ಬಲವಾಗಿ ನಿಲ್ತಾ ಇದೆ. ಘನ ವಾಹನಗಳು ಹೋದಂತಹ ಸಂದರ್ಭದಲ್ಲಿ ಅಥವಾ ಹೆವಿ ಟ್ರಾಫಿಕ್ ಇರುವಂತಹ ಸಂದರ್ಭದಲ್ಲಿ ವಾಹನಗಳು ಈ ಒಂದು ಜಾಗದಲ್ಲಿ ನಿಂತಾಗ ಈ ಸ್ಲ್ಯಾಬ್ಗಳು ಕುಸಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಏಕಾಏಕಿಯಾಗಿ ಕುಸಿದಿರುವಂತಹ ಸ್ಲ್ಯಾಬ್ನಿಂದ ಅನೇಕ ಸಮಸ್ಯೆಗಳು ಸದ್ಯ ಈ ಒಂದು ರಸ್ತೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಉದ್ದಗಲಕ್ಕೂ ಕೂಡ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸ್ಲ್ಯಾಬ್ಗಳ ಪರಿಸ್ಥಿತಿ ಇದೇ ರೀತಿ ಆಗ್ತಾ ಇದೆ. ಒಳಚರಂಡಿ ನೀರು ಹೋಗಲಿಕ್ಕೆ ಅಂತ ನಿರ್ಮಾಣ ಮಾಡಿರುವಂತಹ ಸ್ಲ್ಯಾಬ್ ಏನಿದೆ ಅದರಿಂದಾಗಿ ಇದೀಗ ಸವಾರರು ತಮ್ಮ ಜೀವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ GBA ಕಳಪೆ ಕಾಮಗಾರಿ ಈಗ ಬೆಳಕಿಗೆ ಬಂದಿದೆ. 2 ತಿಂಗಳಾಯಿತು ಆ ರಸ್ತೆಗೆ ಒಂದು ಸ್ಲ್ಯಾಬ್ ಹಾಕಿ 2 ತಿಂಗಳಿಗೆ ಇಡೀ ರಸ್ತೆಯ ಸ್ಲ್ಯಾಬ್ ಕಿತ್ತು ಬಂದಿದೆ. ಅವೆನ್ಯೂ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ನಡೆದಿರೋದು. ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದಾರೆ. ಆ ಸ್ಲ್ಯಾಬ್ 2 ತಿಂಗಳ ಒಳಗೆ ಕಿತ್ತು ಬಂದಿದೆ. ಆ ಮುರಿದು ಹೋಗಿರುವಂಥ ಸ್ಲ್ಯಾಬ್ನಿಂದಾಗಿ ನೂರಾರು ಸಮಸ್ಯೆಗಳಾಗ್ತಾ ಇದೆ. ಅಲ್ಲೇ ಒಂದು ಬಹಳ ದೊಡ್ಡದಾದಂಥ ಗುಂಡಿ ಕೂಡ ನಿರ್ಮಾಣ ಆಗಿದೆ. ಆ ಗುಂಡಿಯಿಂದ ನಿತ್ಯ ಬೈಕ್ ಸವಾರರಿಗೆ ನರಕ ಯಾತನೆ. ಅಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗಬೇಕು ಅಂತಂದರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಬಹಳ ಇದೆ. ಅವೆನ್ಯೂ ರಸ್ತೆಯಲ್ಲಿ ಸಾರ್ವಜನಿಕರ ಜೀವವನ್ನು ತೆಗಿಲಿಕ್ಕೆ ಅಂತ ಹೇಳಿ ಬೃಹತ್ ಗುಂಡಿಯೊಂದು ಬಿದ್ದಿದೆ. ಏನೋ ರಸ್ತೆಗೆ ಹಾಕಿರುವಂತಹ ಸ್ಲ್ಯಾಬ್ ಕುಸಿದಿರುವಂಥದ್ದು. ಈ ಒಂದು ಕುಸಿದ ಸ್ಲ್ಯಾಬಿನಿಂದಾಗಿ ದಿನನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಅವೆನ್ಯೂ ರಸ್ತೆಯಲ್ಲಿರುವಂಥ ಈ ಒಂದು ಸ್ಲ್ಯಾಬ್ ಏನಿದೆ, ಈ ಒಂದು ಸ್ಲ್ಯಾಬ್ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ಅದಕ್ಕೆ ಅಡ್ಡಲಾಗಿ ಯಾವುದೇ ರೀತಿಯಾಗಿ ವಾಹನ ಸವಾರರು ಬೀಳಬಾರ್ದು ಅಂತ ಹೇಳಿ ಕೋಲುಗಳನ್ನು ಜೋಡಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಈ ಸ್ಲ್ಯಾಬ್ನ ಕ್ವಾಲಿಟಿಯನ್ನು ನೋಡ್ತಾ ಇರ್ಬೋದು, ಕಿತ್ತು ಬರ್ತಾ ಇದೆ, ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಕೈಯಲ್ಲಿ ಬಲವಾಗಿ ತೆಗೆದ್ರೆ, ಕೈಯಲ್ಲಿ ನಿಧಾನವಾಗಿ ಕೈಯಲ್ಲಿ ತೆಗೆದ್ರೆ ಕೂಡ ಆ ಸ್ಲ್ಯಾಬ್ ಬರ್ತಾ ಇದೆ ನೋಡಿ. ಈ ರೀತಿಯಾದಂತಹ ಲೋ ಕ್ವಾಲಿಟಿ ಸ್ಲ್ಯಾಬ್ಗಳನ್ನು ಅಳವಡಿಕೆ ಮಾಡಿರೋದ್ರಿಂದಾಗಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ಈ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಲ್ಯಾಬ್ ಕುಸಿದು ಹೋಗಿದೆ. ಮತ್ತು ಈಗಾಗಲೇ ಈ ಒಂದು ಸ್ಲ್ಯಾಬ್ ಏನಿದೆ, ಈ ಸ್ಲ್ಯಾಬ್ನಿಂದಾಗಿ ಅನೇಕ ಸವಾರರು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಅಂತ ಹೇಳಿದರೆ ಏಕಾಏಕಿಯಾಗಿ ಗುಂಡಿ ಗೊತ್ತಾಗೋದಿಲ್ಲ. ಇದರಿಂದಾಗಿ ವಾಹನ ಸವಾರರು ಕೆಳಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಒಂದಿಷ್ಟು ಸವಾರರಿಗೆ ಗಾಯಗಳು ಕೂಡ ಆಗಿದೆ. ಅದೆಷ್ಟೇ ಬಾರಿ ಕೂಡ GBA ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು ಕೂಡ ಅದನ್ನು
ಸರಿ ಮಾಡುವಂತಹ ಕೆಲಸವನ್ನ ಯಾವುದೇ ರೀತಿಯಲ್ಲಿ ಕೂಡ GBA ಅಧಿಕಾರಿಗಳು ಮಾಡಿಲ್ಲ. ಸ್ಲ್ಯಾಬ್ಗಳನ್ನು ರಿಪೇರಿ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಪ್ರಮುಖವಾಗಿ ಲೋ ಕ್ವಾಲಿಟಿ ಸ್ಲ್ಯಾಬ್ ಏನಿದೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಲ್ಯಾಬ್ನ ಕ್ವಾಲಿಟಿಯನ್ನು ಗಮನಿಸಿದ್ರೆ ಈ ಒಂದು ಸ್ಲ್ಯಾಬ್ನಲ್ಲಿ ಏನೂ ಇಲ್ಲ. ಪ್ರಮುಖವಾಗಿ ಕೆಳಭಾಗದಲ್ಲಿ ಒಂದಿಷ್ಟು ಜಲ್ಲಿಕಲ್ಲುಗಳನ್ನು ಹಾಕಲಾಗಿದೆ, ಅದಕ್ಕೆ ಸರಿಯಾದ ಮಿಶ್ರಣ ಆಗಿಲ್ಲ. ಮತ್ತೆ ಮೇಲ್ಭಾಗದಲ್ಲಿ ಒಂದು ರಟ್ಟು ಮಾದರಿಯ ಕವರನ್ನು ಹಾಕಲಾಗಿದೆ. ಆ ಒಂದು ರಟ್ಟು ಮಾದರಿಯ ಕವರ್ನಿಂದಾಗೆ ಈ ಒಂದು ಸ್ಲ್ಯಾಬ್ ಬಲವಾಗಿ ನಿಲ್ತಾ ಇದೆ. ಘನ ವಾಹನಗಳು ಹೋದಂತಹ ಸಂದರ್ಭದಲ್ಲಿ ಅಥವಾ ಹೆವಿ ಟ್ರಾಫಿಕ್ ಇರುವಂತಹ ಸಂದರ್ಭದಲ್ಲಿ ವಾಹನಗಳು ಈ ಒಂದು ಜಾಗದಲ್ಲಿ ನಿಂತಾಗ ಈ ಸ್ಲ್ಯಾಬ್ಗಳು ಕುಸಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಏಕಾಏಕಿಯಾಗಿ ಕುಸಿದಿರುವಂತಹ ಸ್ಲ್ಯಾಬ್ನಿಂದ ಅನೇಕ ಸಮಸ್ಯೆಗಳು ಸದ್ಯ ಈ ಒಂದು ರಸ್ತೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಉದ್ದಗಲಕ್ಕೂ ಕೂಡ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸ್ಲ್ಯಾಬ್ಗಳ ಪರಿಸ್ಥಿತಿ ಇದೇ ರೀತಿ ಆಗ್ತಾ ಇದೆ. ಒಳಚರಂಡಿ ನೀರು ಹೋಗಲಿಕ್ಕೆ ಅಂತ ನಿರ್ಮಾಣ ಮಾಡಿರುವಂತಹ ಸ್ಲ್ಯಾಬ್ ಏನಿದೆ ಅದರಿಂದಾಗಿ ಇದೀಗ ಸವಾರರು ತಮ್ಮ ಜೀವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ GBA ಕಳಪೆ ಕಾಮಗಾರಿ ಈಗ ಬೆಳಕಿಗೆ ಬಂದಿದೆ. 2 ತಿಂಗಳಾಯ್ತು ಆ ರಸ್ತೆಗೆ ಒಂದು ಸ್ಲ್ಯಾಬ್ ಹಾಕಿ, 2 ತಿಂಗಳಿಗೆ ಇಡೀ ರಸ್ತೆಯ ಸ್ಲ್ಯಾಬ್ ಕಿತ್ತು ಬಂದಿದೆ. ಅವೆನ್ಯೂ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ನಡೆದಿರೋದು. ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದಾರೆ, ಆ ಸ್ಲ್ಯಾಬ್ 2 ತಿಂಗಳ ಒಳಗೆ ಕಿತ್ತು ಬಂದಿದೆ. ಆ ಮುರಿದು ಹೋಗಿರುವಂಥ ಸ್ಲ್ಯಾಬ್ನಿಂದಾಗಿ ನೂರಾರು ಸಮಸ್ಯೆಗಳಾಗ್ತಾ ಇದೆ. ಅಲ್ಲೇ ಒಂದು ಬಹಳ ದೊಡ್ಡದಾದಂಥ ಗುಂಡಿ ಕೂಡ ನಿರ್ಮಾಣ ಆಗಿದೆ. ಆ ಗುಂಡಿಯಿಂದ ನಿತ್ಯ ಬೈಕ್ ಸವಾರರಿಗೆ ನರಕ ಯಾತನೆ. ಅಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗಬೇಕು ಅಂತಂದರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಬಹಳ ಇದೆ. ಅವೆನ್ಯೂ ರಸ್ತೆಯಲ್ಲಿ ಸಾರ್ವಜನಿಕರ ಜೀವವನ್ನು ತೆಗಿಲಿಕ್ಕೆ ಅಂತ ಹೇಳಿ ಬೃಹತ್ ಗುಂಡಿಯೊಂದು ಬಿದ್ದಿದೆ. ಏನೋ ರಸ್ತೆಗೆ ಹಾಕಿರುವಂತಹ ಸ್ಲ್ಯಾಬ್ ಕುಸಿದಿರುವಂಥದ್ದು. ಈ ಒಂದು ಕುಸಿದ ಸ್ಲ್ಯಾಬಿನಿಂದಾಗಿ ದಿನನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಅವೆನ್ಯೂ ರಸ್ತೆಯಲ್ಲಿರುವಂಥ ಈ ಒಂದು ಸ್ಲ್ಯಾಬ್ ಏನಿದೆ, ಈ ಒಂದು ಸ್ಲ್ಯಾಬ್ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ಅದಕ್ಕೆ ಅಡ್ಡಲಾಗಿ ಯಾವುದೇ ರೀತಿಯಾಗಿ ವಾಹನ ಸವಾರರು ಬೀಳಬಾರ್ದು ಅಂತ ಹೇಳಿ ಕೋಲುಗಳನ್ನು ಜೋಡಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಈ ಸ್ಲ್ಯಾಬ್ನ ಕ್ವಾಲಿಟಿಯನ್ನು ನೋಡ್ತಾ ಇರ್ಬೋದು, ಕಿತ್ತು ಬರ್ತಾ ಇದೆ, ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಕೈಯಲ್ಲಿ ಬಲವಾಗಿ ತೆಗೆದ್ರೆ ಕೈಯಲ್ಲಿ ನಿಧಾನವಾಗಿ ಕೈಯಲ್ಲಿ ತೆಗೆದ್ರೆ ಕೂಡ ಆ ಸ್ಲ್ಯಾಬ್ ಬರ್ತಾ ಇದೆ ನೋಡಿ. ಈ ರೀತಿಯಾದಂತಹ ಲೋ ಕ್ವಾಲಿಟಿ ಸ್ಲ್ಯಾಬ್ಗಳನ್ನು ಅಳವಡಿಕೆ ಮಾಡಿರೋದ್ರಿಂದಾಗಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ಈ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಲ್ಯಾಬ್ ಕುಸಿದು ಹೋಗಿದೆ. ಮತ್ತು ಈಗಾಗಲೇ ಈ ಒಂದು ಸ್ಲ್ಯಾಬ್ ಏನಿದೆ ಈ ಸ್ಲ್ಯಾಬ್ನಿಂದಾಗಿ ಅನೇಕ ಸವಾರರು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಅಂತ ಹೇಳಿದರೆ ಏಕಾಏಕಿಯಾಗಿ ಗುಂಡಿ ಗೊತ್ತಾಗೋದಿಲ್ಲ. ಇದರಿಂದಾಗಿ ವಾಹನ ಸವಾರರು ಕೆಳಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಒಂದಿಷ್ಟು ಸವಾರರಿಗೆ ಗಾಯಗಳು ಕೂಡ ಆಗಿದೆ. ಅದೆಷ್ಟೇ ಬಾರಿ ಕೂಡ GBA ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು ಕೂಡ ಅದನ್ನು ಸರಿ ಮಾಡುವಂತಹ ಕೆಲಸವನ್ನು ಯಾವುದೇ ರೀತಿಯಲ್ಲಿ ಕೂಡ GBA ಅಧಿಕಾರಿಗಳು ಮಾಡಿಲ್ಲ. ಸ್ಲ್ಯಾಬ್ಗಳನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಪ್ರಮುಖವಾಗಿ ಲೋ ಕ್ವಾಲಿಟಿ ಸ್ಲ್ಯಾಬ್ ಏನಿದೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಲ್ಯಾಬ್ನ ಕ್ವಾಲಿಟಿಯನ್ನು ಗಮನಿಸಿದ್ರೆ ಈ ಒಂದು ಸ್ಲ್ಯಾಬ್ನಲ್ಲಿ ಏನೂ ಇಲ್ಲ. ಪ್ರಮುಖವಾಗಿ ಕೆಳಭಾಗದಲ್ಲಿ ಒಂದಿಷ್ಟು ಜಲ್ಲಿಕಲ್ಲುಗಳನ್ನು ಹಾಕಲಾಗಿದೆ, ಅದಕ್ಕೆ ಸರಿಯಾದ ಮಿಶ್ರಣ ಆಗಿಲ್ಲ. ಮತ್ತೆ ಮೇಲ್ಭಾಗದಲ್ಲಿ ಒಂದು ರಟ್ಟು ಮಾದರಿಯ ಕವರನ್ನು ಹಾಕಲಾಗಿದೆ. ಆ ಒಂದು ರಟ್ಟು ಮಾದರಿಯ ಕವರ್ನಿಂದಾಗೆ ಈ ಒಂದು ಸ್ಲ್ಯಾಬ್ ಬಲವಾಗಿ ನಿಲ್ತಾ ಇದೆ. ಘನ ವಾಹನಗಳು ಹೋದಂತಹ ಸಂದರ್ಭದಲ್ಲಿ ಅಥವಾ ಹೆವಿ ಟ್ರಾಫಿಕ್ ಇರುವಂತಹ ಸಂದರ್ಭದಲ್ಲಿ ವಾಹನಗಳು ಈ ಒಂದು ಜಾಗದಲ್ಲಿ ನಿಂತಾಗ ಈ ಸ್ಲ್ಯಾಬ್ಗಳು ಕುಸಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಏಕಾಏಕಿಯಾಗಿ ಕುಸಿದಿರುವಂತಹ ಸ್ಲ್ಯಾಬ್ನಿಂದ ಅನೇಕ ಸಮಸ್ಯೆಗಳು ಸದ್ಯ ಈ ಒಂದು ರಸ್ತೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಉದ್ದಗಲಕ್ಕೂ ಕೂಡ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸ್ಲ್ಯಾಬ್ಗಳ ಪರಿಸ್ಥಿತಿ ಇದೇ ರೀತಿ ಆಗ್ತಾ ಇದೆ. ಒಳಚರಂಡಿ ನೀರು ಹೋಗಲಿಕ್ಕೆ ಅಂತ ನಿರ್ಮಾಣ ಮಾಡಿರುವಂತಹ ಸ್ಲ್ಯಾಬ್ ಏನಿದೆ ಅದರಿಂದಾಗಿ ಇದೀಗ ಸವಾರರು ತಮ್ಮ ಜೀವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.